ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಲಾಸ್ಟ್ ಒಂದು ನಾ ವಿಡಿಯೋ ಮಾಡಿದ್ದೆ, ಏನಂದ್ರೆ ಎವರೇಜ್ ಸ್ಟೂಡೆಂಟ್ಸ್ ಅನ್ನು UPSC ನ ಕ್ರ್ಯಾಕ್ ಮಾಡಬಹುದೇನಂತ ಹೇಳಿ ಆ ವಿಡಿಯೋನ ಎಂಡಿಗೆ ಹೇಳಿದ್ದೆ. ನೆಕ್ಸ್ಟ್ ವಿಡಿಯೋ ಒಳಗ ನಾನು ಯಾರು ಒಂದು ಎವರೇಜ್ ಮಾರ್ಕ್ಸ್ PUC ಡಿಗ್ರಿ ಒಳಗ ತಗೊಂಡಂತ ಒಂದು ಆಸ್ಪಿರೆಂಟ್ UPSC ನ ಕ್ರ್ಯಾಕ್ ಮಾಡಿದವ್ರದೊಂದು ಸ್ಟೋರಿನ ನಿಮ್ ಜೊತೆ ಡಿಸ್ಕಷನ್ ಮಾಡ್ತೇನೆ ಅಂತ ಹೇಳಿ. ಸೊ ಇವತ್ತಿನ ವಿಡಿಯೋ ಒಳಗ ನಾನು ಒಬ್ರು ಟಾಪರ್ ಎವರೇಜ್ ಸ್ಕೂಲ್ ಕಾಲೇಜ್ ಒಳಗೆ ಫುಲ್ ಕಡಿಮೆ ಮಾರ್ಕ್ಸ್ ಪದೇ ಪದೇ ಫೇಲ್ಯೂರ್ ನೋಡಿದಂತ ಒಬ್ರು IAS ಆಫೀಸರ್ದೊಂದು ಸ್ಟೋರಿನ ನಿಮ್ ಜೊತೆ ಶೇರ್ ಮಾಡ್ತೇನೆ. ಸೊ ವಿಡಿಯೋ ಇಂಪಾರ್ಟೆಂಟ್ ಆಗ್ತೈತಿ, ಎಂಡ್ ವರ್ಗು ವಿಡಿಯೋನ ನೋಡ್ರಿ. ಅಂಡ್ ಇನ್ನವರೆಗೂ ಯಾರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಮತ್ತೆ ಸಪೋರ್ಟ್ ಮಾಡ್ರಿ. ಸೊ ಇವತ್ತು ನಾ ಡಿಸ್ಕಷನ್ ಮಾಡ್ಬೇಕು ಅನ್ಕೊಂಡಿರೋ ಸ್ಟೋರಿ ಆಲ್ ಇಂಡಿಯಾ ರ್ಯಾಂಕ್ 3 ಜುನೇದ್ ಅಹಮದ್ ಸರ್ ಇವ್ರ ಬಗ್ಗೆ ನಾ ಡಿಸ್ಕಷನ್ ಮಾಡ್ಬೇಕು ಅನ್ಕೊಂಡೇನಿ. ಯಾಕಪ್ಪ ಅಂತಂದ್ರ ಇವರು ಎವರೇಜ್ ಸ್ಟೂಡೆಂಟ್, ಬಿಗಿನಿಂಗ್ ಆಫ್ ದಿ ಸ್ಕೂಲ್ ಆಗಿರ್ಬೋದು, PUC ಆಗಿರ್ಬೋದು, ಡಿಗ್ರಿ ಎಲ್ಲಾ ಕಡೆ ಇವರು ಎವರೇಜ್ ಸ್ಟೂಡೆಂಟ್. ಜಸ್ಟ್ 56 ಇಷ್ಟನ ಪರ್ಸೆಂಟೇಜ್ ನ ತಗೊಂಡನ ಅವ್ರ ಕ್ಲಿಯರ್ ಮಾಡ್ಯಾರು. ಅಂಡ್ ಯಾವಾಗ PUC ಮುಗಿತೈತ್ಲ ಅವಾಗೂ ಅಷ್ಟ ಗೌರ್ಮೆಂಟ್ ಸೀಟ್ ಸಲುವಾಗಿ ಇಂಜಿನಿಯರಿಂಗ್ ಸ್ಟೂಡೆಂಟ್ ಇವ್ರು. ಆಕ್ಚುಲಿ ಒಂದು ಇಂಜಿನಿಯರಿಂಗ್ ಮಾಡೋ ಸಲುವಾಗಿ ಗೌರ್ಮೆಂಟ್ ಸೀಟ್ ಸಲುವಾಗಿ ಏನು ಎಕ್ಸಾಮ್ ಬರೀತಾರ ಅಲ್ಲೂ ಇವ್ರು ಫೇಲ್ಯೂರ್ ಆಗ್ತಾರಂತ. ಅದಾದ್ಮೇಲೆ ಕಂಟಿನ್ಯೂಸ್ ಫೇಲ್ಯೂರ್, ಬೇರೆ ಏನೇನು ಕಾಂಪಿಟೇಟಿವ್ ಎಕ್ಸಾಮ್ ಬರೀತಾರಲ್ಲ ಎಲ್ಲಾ ಕಡೆ ಅವ್ರು ಬರೀ ಫೇಲ್ಯೂರ್ ಅನ್ನ ನೋಡ್ತಾರ. ಪದೇ ಪದೇ ಫೇಲ್ಯೂರ್ ನೋಡಿದ್ಮೇಲೆ ಅವ್ರೊಂದು ಡಿಸಿಷನ್ ತಗೋತಾರ. ಏನ್ ಡಿಸಿಷನ್ ಅಂತಂದ್ರ, ಚಲೋ ಬಿ UPSC ದೇದೇತೆ. ಎಷ್ಟು ಒಂದು ಸ್ಟ್ರಾಂಗ್ ಡಿಸಿಷನ್ ಇದಂತಂದ್ರ, ಬ್ಯಾರೆ ಯಾರ ಅವ್ರ ಪ್ಲೇಸ್ ಒಳಗಿದ್ದೀರಿ ಏನ್ ಅನ್ಕೋತೀರ ಅಂತಂದ್ರ, ಅಯ್ಯೋ ಒಂದು ಸಣ್ಣ ಸಣ್ಣ ಎಕ್ಸಾಮ್ಗಳ ಕ್ಲಿಯರ್ ಆಗಕ್ ತಯಾರಿಲ್ಲ, ಬರೀ ಫೇಲ್ಯೂರ್ ಆಗತೈತಿ, UPSC ಯಾವಾಗ ಬರೀಲಪ್ಪ ಅಂತಾರ. ಬಟ್ ಇವ್ರ ಡಿಸಿಷನ್ ಹೆಂಗಂದ್ರ, ನಡಿ ಈಗ UPSC ಬರದ್ ನೋಡ್ತೇನಿ ಅಂತ ಹೇಳಿ ಅಂತ ಫೇಲ್ಯೂರ್ ಸಿಚುವೇಶನ್ ಒಳಗ ಒಂದು ದೊಡ್ಡ ಡಿಸಿಷನ್ ತಗೊಳ್ಳೋದೈತ್ಲ ಅಷ್ಟು ಸುಲಭ ಅಲ್ಲ. 2014 ಒಳಗ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ತಾರ. 2018 ಒಳಗ ಇವ್ರು UPSC ಕ್ರ್ಯಾಕ್ ಮಾಡ್ತಾರ. ಫಸ್ಟ್ ಅಟೆಂಪ್ಟ್ ಒಳಗಲ್ಲ, ಫಸ್ಟ್ ಅಟೆಂಪ್ಟ್ ಫೇಲ್ ಆಗ್ತಾರ, ಸೆಕೆಂಡ್ ಅಟೆಂಪ್ಟ್ ಫೇಲ್ ಆಗ್ತಾರ, ಥರ್ಡ್ ಅಟೆಂಪ್ಟ್ ಫೇಲ್ ಆಗ್ತಾರ. ಲಾಸ್ಟ್ 4th ಅಟೆಂಪ್ಟ್ ಒಳಗ ಇವರು ಆಲ್ ಇಂಡಿಯಾ ರ್ಯಾಂಕ್ 352 ತಗೋತಾರ. ಅವಾಗ ಇವ್ರಿಗೆ ಇಂಡಿಯನ್ ರೆವಿನ್ಯೂ ಸರ್ವಿಸ್ ಸಿಗ್ತೈತಿ. ಬಟ್ ಇವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗಂಗಿಲ್ಲ, IAS ಆಗ್ಬೇಕನ್ನೋ ಗೋಲ್ ಇರ್ತೈತಿ. ಸೊ ಆಗೇನು ಒಂದು ಪ್ರಿಪರೇಷನ್ ನ ಮುಂದುವರಿಸ್ತಾರ. ಇಂಡಿಯನ್ ರೆವಿನ್ಯೂ ಸರ್ವಿಸ್ ಒಂದು ಟ್ರೈನಿಂಗ್ ಜೊತೆ ಮತ್ತೆ UPSC ಒಂದು IAS ಎಕ್ಸಾಮ್ ನ ಕೊಡ್ತಾರ. 2018 ಒಳಗ ಎಕ್ಸಾಮಿನೇಷನ್ ಕೊಡ್ತಾರ. 2019 ಒಳಗ ಇವ್ರೊಂದು ಎಕ್ಸಾಮ್ ಕ್ಲಿಯರ್ ಆಗ್ತೈತಿ. ಆಲ್ ಇಂಡಿಯಾ ರ್ಯಾಂಕ್ 3 ಆಗ್ತೈತಿ. ಸೊ ಇವರು ಒಂದು ಕಂಡ ಕನಸ IAS ಒಂದು ಸೀಟ್ ಇವರಿಗೆ ಸಿಗ್ತದ, DC ಪೋಸ್ಟ್ ಇವರಿಗೆ ಸಿಗ್ತದ. ಸೊ ಆ ಒಂದು ಪ್ರಿಪರೇಷನ್ ಫೇಸ್ ಒಳಗೆ ಇವ್ರು ಏನ್ ಹೇಳ್ತಾರಂತಂದ್ರ, ಅವತ್ ನಾ ಅಷ್ಟೇನ್ ಫೇಲ್ ಆದಿಲ್ಲ, ಆ ಫೇಲ್ಯೂರ್ ಅನ್ನ ಕಾರಣ ಇವತ್ತಿನ ಆಲ್ ಇಂಡಿಯಾ ರ್ಯಾಂಕ್ 3 ಬರ್ಲಿಕ್ಕೆ ಅಂತ ಹೇಳ್ತಾರ. ಅಗೇನ್ ಅದ್ರ ಜೊತೆ ಅವ್ರು ಇನ್ನೊಂದು ಬ್ಯೂಟಿಫುಲ್ ಆಗಿ ಒಂದು ಸೆಂಟೆನ್ಸ್ ಹೇಳ್ತಾರ. ಏನಂದ್ರ, ನೀವೆಲ್ಲ ಯಾವಾಗ ಟಾಪರ್ಸ್ ನ ನೋಡ್ತಿರಲ್ಲ ಅವಾಗ ನಿಮ್ಗೆ ಏನ್ ಅನಿಸ್ತೈತೆ ಅಂದ್ರೆ ಅವ್ರಿಗೆ ಏನು ಪ್ರಾಬ್ಲಮ್ ಇಲ್ಲ, ಅವ್ರು ದೊಡ್ಡ ಕಾಲೇಜಿಂದ ಪ್ರಿಪರೇಷನ್ ಮಾಡ್ಯಾರು, ಅವ್ರು ಡಿಸ್ಟಿಂಕ್ಷನ್ ಮಾಡ್ಯಾರು, ಅವ್ರು ಟಾಪರ್ ಅದಾರು, ಅವ್ರಿಗೆಲ್ಲ ಅರ್ಥ ಆಗ್ತೈತಿ, ಅದ್ರ ಸಲುವಾಗಿನ ಅವ್ರ ಪಾಸ್ ಆಗ್ಯಾರು. ಅಂಡ್ ಅವ್ರು ಯಾವತ್ತು ಫೇಲ್ಯೂರ್ ನೋಡಿರಂಗಿಲ್ಲ, ಅವ್ರು ಸಡನ್ ನಮ್ಗೆ ಬರೀತಾರು ಪಾಸ್ ಆಗ್ತಾರು ಅಂತ ಹೇಳಿ. ಸೊ ಆ ತರ ಅನ್ಕೊಳಿಕ್ ಹೋಗ್ಬೇಡ್ರಿ. ಬಹಳಷ್ಟು ಜನಕ್ಕೆ ಜೀವನದೊಳಗೆ ಬಹಳ ಪ್ರಾಬ್ಲಮ್ಗಳು ಬರ್ತಾವು, ಸಬ್ಜೆಕ್ಟ್ ತೊಂದರೆಗಳು ಬರ್ತಿರ್ಬೋದು, ಕಾಲೇಜ್ ಒಳಗೆ ಎವರೇಜ್ ಮಾರ್ಕ್ಸ್ ಇರ್ತಾವು, ಡಿಗ್ರಿ ಒಳಗೆ ಬ್ಯಾಕ್ಲಾಗ್ಸ್ ಇರ್ತಾವು, ಒಂದಷ್ಟು ಜನಕ್ಕೆ ಎಜುಕೇಶನ್ ತಗೊಳ್ಳೋದನ್ನ ಕಷ್ಟ ಇರ್ತೈತಿ, ಇನ್ನೊಂದಷ್ಟು ಜನಕ್ಕೆ ಕೋಚಿಂಗ್ ಹೋಗಕ್ ಆಗಂಗಿಲ್ಲ. ಸೊ ಪ್ರತಿಯೊಬ್ಬ ಟಾಪರ್ ಅದ್ರ ಹಿಂದೆ ಬಹಳಷ್ಟು ಫೇಲ್ಯೂರ್ ನ ನೋಡಿರ್ತಾರು. ಸೊ ಫೇಲ್ಯೂರ್ ನೋಡಿದ ತಕ್ಷಣ ನಂದು ಆಗಂಗೆ ಇಲ್ಲ ಅಂತ ಅನ್ಕೊಳಕ್ ಹೋಗ್ಬೇಡ್ರಿ. ಸೊ ಯಾವಾಗ ನೀವು ಸತತ ಪ್ರಯತ್ನ ಪಡ್ತಿರಲ್ಲ ಅವಾಗ ಡೆಫಿನೆಟ್ಲಿ ನೀವು UPSC ನ ಕ್ರ್ಯಾಕ್ ಮಾಡ್ತೀರಿ ಅಂತ ಹೇಳಿ ಒಂದು ಸಂದೇಶನ ಫ್ಯೂಚರ್ ಆಸ್ಪಿರೆಂಟ್ಸ್ ಗೆ ಕೊಟ್ಟಾರ. ಸೊ ಜೊತೆಗೆ ಅವ್ರ ಒಂದು ಸ್ಟ್ರಾಟಜಿ ಬಗ್ಗೆ ಅವ್ರು ಏನ್ ಹೇಳಿದ್ರಂದ್ರ, ಅವರು ಸಿಲೆಬಸ್ ನ ಬಾಯ್ಹಾಟ್ ಹಾಕೊಂಡಿದ್ರಂದ್ರ. ಇವನ್ ಲಾಸ್ಟ್ ನಾನು ಒಂದಷ್ಟು ಬಿಗಿನಿಂಗ್ ವಿಡಿಯೋ ನೀವು ನೋಡಿದ್ರನು ಅಲ್ಲಿ ನಾನು ಒಂದಷ್ಟು ಮೆನ್ಷನ್ ಮಾಡಿದ್ದೆ ನಿಮ್ಗೆ ಸಿಲೆಬಸ್ ನ ಬಾಯ್ಹಾಟ್ ಹಾಕೊಡ್ರಿ ಅಂತ ಹೇಳಿ. ಸೊ ಜುನೇದ್ ಅಹಮದ್ ಸರ್ ಅವರೊಂದು ಸ್ಟ್ರಾಟಜಿ ಬಗ್ಗೆ ಹೇಳುವಾಗ ಹೇಳಿದ್ದೇನಂತಂದ್ರೆ, ಅವರು ಸಿಲೆಬಸ್ ಕಾಪಿನ ಬಾಯ್ಹಾಟ್ ಮಾಡ್ಕೊಂಡಿದ್ರಂತ. ಸೊ ದಟ್ ಅವ್ರು ಯಾವುದೇ ಒಂದು ನ್ಯೂಸ್ ಪೇಪರ್ ಓದ್ಲಿ, ಬುಕ್ಸ್ ನ ಓದೋ ಟೈಮ್ ಒಳಗ ಅವರಿಗೆ ಆ ಒಂದು ಕೀವರ್ಡ್ಸ್ ನೆನಪು ಬಂದ, ಇಂಪಾರ್ಟೆಂಟ್ ಪಾಯಿಂಟ್ಸ್ ಯಾವ್ಯಾವ ಅನ್ನೋದು ಗೊತ್ತಾಗ್ಲಿ ಅಂತ ಹೇಳಿ. ಸೆಕೆಂಡ್ ಪಾಯಿಂಟ್, ಅವರು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನ ಬಹಳ ಸಾಲ್ವ್ ಮಾಡ್ತಿದ್ರಂತ. ಥರ್ಡ್, ಅವ್ರೊಳಗೂ ಇದ್ದಂತ ಒಂದು ಅಬಿಲಿಟಿನ, ಒಂದು ಸ್ಟ್ರಾಂಗ್ ಅಬಿಲಿಟಿನ ಒಂದು ಅವ್ರು ಅರ್ಥ ಮಾಡ್ಕೊಂಡಿದ್ರಂತ. ಏನಂದ್ರೆ ಅವ್ರಿಗೆ ರೀಡಿಂಗ್ ಅನ್ನೋದು ಬಹಳ ಇಷ್ಟ ಆಗ್ತಿತ್ತಂತ. ಸೊ ಎಷ್ಟ ಫೇಲ್ಯೂರ್ ಆದ್ರೂ ಅವ್ರಿಗೆ ರೀಡಿಂಗ್ ಅನ್ನೋದು ಏನು ಒಂದು ಸ್ಟ್ರಾಂಗ್ ಹ್ಯಾಬಿಟ್ ಇತ್ತಲ್ಲ, ಅದರಿಂದ ಅವರು 8-10 ಈ ತರ ಹೆಚ್ಚು ಅವರ್ಸ್, ಇನ್ನು ಎಕ್ಸಾಮ್ ನಿಯರ್ ಬಂದಾಗ 10-14 ತಾಸವರೆಗೂ ಅವರ ಸ್ಟಡಿ ಮಾಡಿದಾಗ ಅವ್ರ ಒಂದ ಕನಸನ್ನ ಅವ್ರ ನೆರವೇರಿಸ್ಕೊಂಡ್ರು, ಅವ್ರ ಕನಸನ್ನ ನನಸು ಮಾಡ್ಕೊಂಡ್ರು ಅಂತ ಅವ್ರ ಎಕ್ಸ್ಪ್ಲೇನ್ ಮಾಡ್ಯಾರ.
ಜೊತೆಗೆ ಇನ್ನೊಂದು ಪಾಯಿಂಟ್ ಏನ್ ಹೇಳ್ಯಾರಂದ್ರೆ ಯಾವಾಗೂ ನಿಮ್ಮನ್ನ ಇನ್ನೊಬ್ಬರ ಜೊತೆ ಕಂಪೇರ್ ಮಾಡ್ಕೊಳಿಕ್ ಹೋಗ್ಬೇಡ್ರಿ. ಅವ್ರು ಕೋಚಿಂಗ್ ಹೊಂಟಾರು, ಅವ್ರು ಟಾಪರ್ ಅದಾರು, ಅವ್ರು ದೊಡ್ಡ ಯೂನಿವರ್ಸಿಟಿಯಿಂದ ಎಕ್ಸಾಮ್ ನ ಕ್ಲಿಯರ್ ಮಾಡಿದಾರು, ಅವ್ರು ಫಸ್ಟ್ ಅಟೆಂಪ್ಟ್ ಒಳಗನ ಪಾಸ್ ಆದ್ರು, ಅವ್ರು 5th ಅಟೆಂಪ್ಟ್ ಒಳಗ್ ಪಾಸ್ ಆದ್ರು, ಅದೆಲ್ಲ ನಿಮಗ್ ಬೇಡ. ಫಸ್ಟ್ ಒಳಗಾಗ್ಲಿ, ಸೆಕೆಂಡ್ ಒಳಗಾಗ್ಲಿ, ಥರ್ಡ್ ಒಳಗಾಗ್ಲಿ, 4th ಒಳಗಾಗ್ಲಿ ನಿಮ್ಮ ಕನಸಿನ IAS ಅದಾಗ್ಬೇಕು, ಅದಾದ್ರೆ ಸಾಕು. ಸೊ ಇನ್ನೊಬ್ಬರನ್ನ ಕಂಪೇರ್ ಮಾಡ್ಕೊಳ್ಳೋದು, ಸ್ಟ್ರೆಸ್ ಆಗೋದು, ಟೈಮ್ ವೇಸ್ಟ್ ಮಾಡೋದು, ಅಥವಾ ನಿಮ್ಮ ಫೇಲ್ಯೂರ್ ಬಗ್ಗೆ ರಿಗ್ರೆಟ್ ಮಾಡೋದು ಇಂಥದ್ ಮಾಡ್ಬೇಡ್ರಿ. ಪ್ರತಿಯೊಂದು ಫೇಲ್ಯೂರ್ ಅನ್ನು ಪಾಠ ಕಲಿಸ್ತದ. ಸೊ ಏನ್ ಫೇಲ್ಯೂರ್ ನಾ ನೋಡೇನಿ, ಅದರಿಂದ ನನ್ನ ಇವತ್ ಇಲ್ಲದೇನಿ ಅಂತ ಹೇಳಿ ಅವರು ಒಂದು ಸಂದೇಶ ಕೊಟ್ಟಿದ್ದು ಆಸ್ಪಿರೆಂಟ್ಸ್ಗೆ. ಸೊ ಇವತ್ತು ಅವ್ರ ಒಂದು ಸ್ಟೋರಿನ ನಾ ಪರ್ಟಿಕ್ಯುಲರ್ಲಿ ತಗೊಂಡಿದ್ದು ಇಷ್ಟ ಕಾರಣಕ್ಕೆ, ಬಿಕಾಸ್ ಬಹಳಷ್ಟು ಜನಕ್ಕೆ ಸಕ್ಸಸ್ ಈಸಿ ಆಗಿ ಸಿಕ್ಕಿರಂಗಿಲ್ಲ. ಅದ್ರ ಸಲುವಾಗಿ ಅವ್ರು ಬಹಳ ಶ್ರಮ ಪಟ್ಟಿರ್ತಾರು, ಬಹಳಷ್ಟು ಜನ ಅರ್ಧಕ್ಕೆ ಗಿವ್ ಅಪ್ ಮಾಡಿರ್ತಾರು. ಸೊ ದಯವಿಟ್ಟು ಯಾರು ಗಿವ್ ಅಪ್ ಮಾಡಕ್ ಹೋಗ್ಬೇಡ್ರಿ. ಹಾರ್ಡ್ ವರ್ಕ್ ನೀವು ಮಾಡಿರಿ ಅಂತಂದ್ರೆ ನೀವು ಎವರೇಜ್ ಸ್ಕೋರ್ ಇತ್ತಂದ್ರು ಅಥವಾ ನೀವು ಸ್ಟ್ರಾಂಗ್ ಇಲ್ಲಂದ್ರು, ಎವರೇಜ್ ಸ್ಟೂಡೆಂಟ್ ಇದ್ರೂ ನೀವೇನಾರ ಹಾರ್ಡ್ ವರ್ಕ್ ಮಾಡಕ್ ರೆಡಿ ಅದೇರಿ, 10-12 ತಾಸು ಗಂಟ್ಲೆ ನೀವು ಓದಾಕ್ ರೆಡಿ ಅದೇರಿ, ಕನ್ಸಿಸ್ಟೆನ್ಸಿ ಅಂಡ್ ಹಾರ್ಡ್ ವರ್ಕ್ ನೀವು ಮಾಡ್ತೀರಿ ಅಂತಂದ್ರ ಡೆಫಿನೆಟ್ಲಿ ಯಾವುದೇ ಎಕ್ಸಾಮ್ನ ನೀವು ಕ್ಲಿಯರ್ ಮಾಡಬಹುದು. ಐ ಹೋಪ್ ಈ ಒಂದು ಸ್ಟೋರಿ ನಿಮಗೆ ಮೋಟಿವೇಶನ್ ಕೊಟ್ಟೈತೆ ಅನ್ಕೋತೇನಿ. ನೆಕ್ಸ್ಟ್ ವಿಡಿಯೋಗೆ ಸಿಗೋಣ. ಥ್ಯಾಂಕ್ ಯು.